ಕೋಲಾರ ಟಿಕೆಟ್ ಕಗ್ಗಂಟನ್ನ ಫೈನಲಿ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಒಂದು ಹಂತಕ್ಕೆ ಸಾಲ್ವ್ ಮಾಡಿರೋ ಹಾಗಿದೆ. ಯಾಕಂದ್ರೆ ಗೌತಮ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ, ಇತ್ತ ಚಿಕ್ಕಬೆದಣ್ಣಗೂ ಕೂಡ ಇಲ್ಲ, ಅತ್ತ ಹನುಮಂತ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ. ಎರಡೂ ಬಣಗಳ ಒಂದು ಪರವಾಗಿದ್ದಂಥ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಸೊ ಅವರ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಸ್ವಾಮಿ ಅವರು, ಈಗ ಫೈನಲಿ ಗೌತಮ್ ಅವ್ರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ, ಇರುವಂತ ಒಂದು ಗೊಂದಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ಬೋದಾ? ಖಂಡಿತ ಸರ್, ಖಂಡಿತ ಅನ್ಕೋಬಹುದು. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ತಲೆ ಬಾಗ್ಲೇಬೇಕು. ಖಂಡಿತ ಹೈಕಮಾಂಡ್ ಯಾರೇ ಕ್ಯಾಂಡಿಡೇಟ್ ಗೌತಮ್ ಕೊಟ್ಟಿದ್ದಾರೆ ಅವ್ರ ಕೆಲಸ ಮಾಡ್ತೀವಿ ಸರ್. ನಾರಾಯಣಸ್ವಾಮಿ ಅವರೀಗ ಗೌತಮ್ ಕ್ಷೇತ್ರದಲ್ಲಿ ಎಷ್ಟು ಪರಿಚಿತರು? ಕೋಲಾರ ಲೋಕಸಭಾ ಅಖಾಡದಲ್ಲಿ ಜನರಿಗೆ ಎಷ್ಟು ಪರಿಚಯ ಇದೆ ಅವ್ರದ್ದು ಅಂತ ಒಂದು ಪ್ರಶ್ನೆ ಇದೆ. ಸರಿ, ಒಂದ್ ವೇಳೆ ಗೌತಮ್ ಪರಿಚಿತರಲ್ಲ, ನಿಮ್ಮ ಚಿಕ್ಕಪೇದಣ್ಣ ಪರಿಚಿತರಲ್ಲ, ಇನ್ನು ಹನುಮಂತಯ್ಯ ಪರಿಚಿತರಲ್ಲ, ಯಾರು 3 ಜನ ಕೇಳ್ತಾ ಇದ್ರು, ಇವ್ರು ಯಾರು ಪರಿಚಿತರಲ್ಲ. ಓಕೆ. ಆದ್ರೆ ಇವತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ಕೊಟ್ಟಾಗ ಅಭ್ಯರ್ಥಿ ಮುಖ್ಯ ಅಲ್ಲ, ನಮ್ಗೆ ಕಾಂಗ್ರೆಸ್ ಮುಖ್ಯ. ರಾಷ್ಟ್ರೀಯ ಅಧ್ಯಕ್ಷ ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ. ಅದಕ್ಕೆ ನಾನು ಅಮೃತ ಬಿಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ತೀನಿ. ಅಮೃತ ಬಿಂದು ಮನೇಲಿದ್ದಾಗ ಸಿರಪ್, ಟೂರಲ್ಲಿದ್ದಾಗ ಟ್ಯಾಬ್ಲೆಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಆ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಇವ್ರು ನಮ್ಗೆ ಮುಖ್ಯ. ಹೇಳಿದ್ರಿ ನಾನು ರಾಜೀನಾಮೆ ಕೊಡ್ತೀನಿ ಒಂದ್ ವೇಳೆ ಇಲ್ಲಿ ಟಿಕೆಟ್ ಕೊಟ್ರೆ ಅಂತ. ಮುನಿಯಪ್ಪ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡದಿರುವಂತ ಖುಷಿನೋ ಅಥವಾ ಗೌತಮ್ ಅವರಿಗೆ ಸಿಕ್ತು ಅಂತ ನಿಮ್ಗೆ ಈಗ ಸಮಾಧಾನ ಆಗ್ತಿದ್ಯೋ? ಸರ್, ನನಗೆ ಯಾವ ಕುಪ್ಪಲು ಗುರುತಿಸ್ಕೊಂಡಿಲ್ಲ, ಮೊದ್ಲೇ ಹೇಳಿದ್ದೇನೆ. ಓಕೆ. ನಾನು ಕಾಂಗ್ರೆಸ್ ಯಾವ ಕುಪ್ಪು ಕೊಡ್ತದೋ ಆ ಕುಪ್ಪಿಗೆ ಮಾಡ್ಲಿಕ್ಕೆ ತಯಾರು. ನಾನು ಯಾವುದೇ ಕಾರಣಕ್ಕೆ ಯಾವ ಗುಂಪಲ್ಲೂ ಗುರುತಿಸ್ಕೊಂಡಿಲ್ಲ. ಓಕೆ ಓಕೆ. ನಾನು ಕಾಂಗ್ರೆಸ್ ಗುಂಪು ಅಷ್ಟೇ. ಅಭ್ಯರ್ಥಿ ಕೊಟ್ಟಿದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತೇನೆ. ಈಗ ಮುನಿಯಪ್ಪ ಅವ್ರ ಕಡೆ, ರಮೇಶ್ ಕಡೆ ಅವರು ಇಬ್ರು ಕೂಡ, ಈಗ ರಮೇಶ್ ಕುಮಾರ್ ಕಡೆ ಅವರು ಇಬ್ರು ಸಪೋರ್ಟ್ ಮಾಡ್ತಾರೆ, ಈಗ ಗೌತಮ್ ಅವರ ಪರವಾಗಿ ನಿಲ್ತಾರ? ಸಹಜ ಮಾಡ್ಲೇಬೇಕಲ್ಲ ಸರ್. ಸಹಜವಾಗಿ ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ನಾಯಕರಾಗಿದ್ದಾರೆ, ಹೌದು, ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಪಕ್ಷಕ್ಕೆ ಗೌರವ ಕೊಡ್ಲೇಬೇಕು. ಎಲ್ಲರೂ ಕೂಡ ಪಕ್ಷ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಕೆಲಸ ಮಾಡ್ಲೇಬೇಕಲ್ಲ ಸರ್. ಸೊ ಹಿಂದೆ ಕಾಂಗ್ರೆಸ್ಗೆ ಹಿಂದೆ ಗೆಲುವು ಸಾಧ್ಯ ಆಗಿರಲಿಲ್ಲ, ಈ ಬಾರಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಒಟ್ಟಾಗಿದ್ದಾವೆ. ಸೊ ಈಗ ಈ ಬಾರಿ ಇನ್ನಷ್ಟು ಸ್ವಲ್ಪ ಕಷ್ಟ ಆಗಲ್ವಾ ಅಂತ ಕ್ಷೇತ್ರದಲ್ಲಿ? ಗೌತಮ್ ಅವರು ಕೂಡ ಹೊಸಬರು. ಏನು ಆಗೋದಿಲ್ಲ ನೋಡಿ, ಗೌತಮ್ ಕ್ಯಾಂಡಿಡೇಟ್ ಬರೋದೇ ಇಲ್ಲ ಸರ್. ಇಲ್ಲಿ ಏನಿದ್ರು ಕೂಡ ಗೌತಮ್ ಲೆಕ್ಕ ಬರೋದೇ ಇಲ್ಲ. ಪಕ್ಷ ಕಾಂಗ್ರೆಸ್ ಪಕ್ಷ ಅಷ್ಟೇನೆ ಸರ್. ಇಲ್ಲ, ಈ ಸರಿ ನಮ್ಗೆ ನನಗೆ ಅನಿಸೋ ಪ್ರಕಾರ ಈ ಸರಿ ಬಲಗೈ ಮತಗಳು, ಬಲಗೈ ಸಮುದಾಯದ ಮತಗಳು ಮತ್ತು ಈ ಒಂದು ಮೈನಾರಿಟಿ ಮತಗಳು, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಮತಗಳೆಲ್ಲ ಕೂಡ ಕಾಂಗ್ರೆಸ್ ಪರವಾಗಿದೆ. ಕಾಂಗ್ರೆಸ್ ಈ ಬಾರಿ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಗ್ಯಾರಂಟಿಗಳು ಎಲ್ಲಾ ಮಹಿಳೆಯರಿಗೂ ತಲುಪ್ತಾ ಇದೆ. ಆ ಗ್ಯಾರಂಟಿಗಳನ್ನ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಹಂಗಾಗಿ ಕಾಂಗ್ರೆಸ್ ಕೆಲವರಿಗೆ ಸಮಸ್ಯೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರ್. ಧನ್ಯವಾದ ನಾರಾಯಣಸ್ವಾಮಿ ಟಿವಿನ ಜೊತೆ ಮಾತನಾಡಿದಕ್ಕೆ.